ಭಾರತ ತನ್ನ ವಿಶಿಷ್ಟ ರಾಜ ಮಹಾರಾಜರುಗಳಿಂದ ದೇಶ ವಿದೇಶಗಳಲ್ಲಿ ಪ್ರಸಿದ್ಧವಾಗಿದೆ. ಈ ಸಂಸ್ಥಾನಿಕರ ವಿಶಿಷ್ಟ ನಡವಳಿಕೆಗಳು ನಮ್ಮ ಜನಮಾನಸದಲ್ಲೂ ಇನ್ನೂ ಮಸುಕಾಗಿಲ್ಲ. ಅವರ ಅರಮನೆಗಳು, ತೈಲಚಿತ್ರಗಳನ್ನು ಕಂಡಾಗ, ಆಭರಣಗಳ ಬಗ್ಗೆ ಕೇಳಿದಾಗ ನಾವು ಅವರು ಅತಿ ಶ್ರೀಮಂತರು, ಪರಮಾಧಿಕಾರ ಉಳ್ಳವರು, ವಿಶೇಷ ಪುಣ್ಯ ಫಲದಿಂದ ರಾಜರಾಗಿ ಹುಟ್ಟಿದರು ಎಂದು ಕಲ್ಪಿಸಿಕೊಳ್ಳುತ್ತೇವೆ. ಇದು ಅವರ ಹೊರಮುಖ. ಅವರ ಖಾಸಗಿ ಜೀವನದ ಬಗ್ಗೆ ತಿಳಿದಾಗ ಅವರ ಇನ್ನೊಂದು ಮುಖ ಕಾಣಿಸುವುದು. 100ಕ್ಕೆ 95ಕ್ಕೂ ಹೆಚ್ಚು ರಾಜರು ಲಂಪಟರು, ಮದ್ಯಪಾನಿಗಳು, ಸ್ವಾರ್ಥಿ ರಾಕ್ಷಸರು. ವಿದೇಶಗಳಿಗೆ ಭೋಗ ಜೀವನ ನಡೆಸಲೆಂದೇ ಹೋಗಿ ಬರುತ್ತಿದ್ದರು. ವಿದ್ವಾಂಸರು, ಕಲಾರಾಧಕರಾಗಿ ಸಂಗೀತ, ಸಾಹಿತ್ಯ, ನೃತ್ಯಗಳಿಗೆ ಪ್ರೋತ್ಸಾಹ ನೀಡಿದವರು ಇದ್ದರು. ರಾಜರುಗಳ ವರ್ಣರಂಜಿತ ಜೀವನ ಚಿತ್ರಗಳನ್ನು ವಿಖ್ಯಾತ ಸಾಹಿತಿಗಳಾದ HR ಚಂದ್ರವದನರಾಯರು ಸಂಗ್ರಹಿಸಿದ್ದು ಈಗ ಜ್ಞಾನಧ್ವನಿ 90.8 FM ಪ್ರಸಾರವಾಗುತ್ತಿದೆ. ತಪ್ಪದೇ ಕೇಳಿ ರಾಜ ಮಹಾರಾಜರುಗಳ ಇನ್ನೊಂದು ಮುಖ. ಪ್ರತಿ ಬುಧವಾರ ಬೆಳಿಗ್ಗೆ 7:10 ಮತ್ತು ಇದರ ಮರುಪ್ರಸಾರ ಮರುದಿನ ಸಂಜೆ 7:10 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಬಿರುದು ಬಾವಲಿಗಳು. ರಾಜ, ಮಹಾರಾಜ, ನವಾಬರ ಹೆಸರಿನ ಹಿಂದೆ ಯಾವಾಗಲೂ HH ಎಂದು ಸೇರಿಸುವುದು ವಾಡಿಕೆ. HH ಎಂದರೆ ಹಿಸ್ ಹೈನೆಸ್ ಎಂದು. ಬ್ರಿಟಿಷ್ ಸರ್ಕಾರ ಒಬ್ಬ ನವಾಬನಿಗೆ ಮಾತ್ರ HEL ಎನ್ನುವ ಗೌರವ ತೋರಿಸಿತು. ಅವನು ಯಾರೆಂದರೆ ಹೈದರಾಬಾದಿನ ನಿಜಾಮ. ಅವನನ್ನು ಹಿಸ್ ಎಕ್ಸಾಲ್ಟೆಡ್ ಹೈನೆಸ್ ಎಂದು ಕರೆಯುತ್ತಿದ್ದರು. ಜಾಗತಿಕ ಯುದ್ಧ ಸಮಯದಲ್ಲಿ ನವಾಬ ಬ್ರಿಟಿಷರಿಗೆ ಕೋಟ್ಯಂತರ ರೂಪಾಯಿ ಕೊಟ್ಟಿದ್ದ. ರಾಜ ಮಹಾರಾಜರನ್ನು ಓಲೈಸಲು ಬ್ರಿಟಿಷ್ ಸರ್ಕಾರ ಆಗಾಗ ಅವರಿಗೆ GCSI, GCIE, GPE ಮುಂತಾದ ಬಿರುದುಗಳನ್ನು ನೀಡುತ್ತಿತ್ತು. GCSI ಅಂದರೆ ಗ್ರ್ಯಾಂಡ್ ಕಮಾಂಡರ್ ಆಫ್ ದ ಸ್ಟಾರ್ ಆಫ್ ಇಂಡಿಯಾ. GCIE ಎಂದರೆ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಇಂಡಿಯನ್ ಎಂಪೈರ್. GPE ಎಂದರೆ ನೈಟ್ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಬ್ರಿಟಿಷ್ ಎಂಪೈರ್. CBE ಎಂದರೆ ಕಮಾಂಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್. ಹುಂಜ ಮತ್ತು ನಾಗರ್ ಎಂಬ 2 ಸಣ್ಣ ಸಣ್ಣ ರಾಜ್ಯಗಳು ಕಾಶ್ಮೀರದ ಗಿಲ್ಗಿಟ್ ಪ್ರಾಂತ್ಯದಲ್ಲಿ ಇದ್ದವು. ಈ 2 ರಾಜ್ಯಗಳನ್ನು ಹುಂಜ ಎನ್ನುವ ನದಿ ಬೇರ್ಪಡಿಸಿತ್ತು. ಆಯಕಟ್ಟಿನಲ್ಲಿರುವ ಈ ರಾಜ್ಯಗಳನ್ನು ಆಳುತ್ತಿದ್ದ ನವಾಬರನ್ನು ಓಲೈಸಿ ಬ್ರಿಟಿಷರು ತಮ್ಮ ಮುಷ್ಟಿಯಲ್ಲಿರುವಂತೆ ಜಾಗರೂಕತೆ ವಹಿಸಿದ್ದರು. ರೆಸಿಡೆಂಟ್ ಕರ್ನಲ್ SS ಸ್ಮಿತ್ ಮತ್ತು ವೈಸ್ರಾಯ್ನ ಶಿಫಾರಸ್ಸಿನ ಮೇಲೆ ಜೂನ್ 1921ರಲ್ಲಿ ಚಕ್ರವರ್ತಿ ಹುಂಜಾದ ಮೀರ್ಗೆ KCIE ನೈಟ್ ಕಮಾಂಡರ್ ಆಫ್ ದಿ ಇಂಡಿಯನ್ ಎಂಪೈರ್ ಎನ್ನುವ ಉಚ್ಚ ಪದವಿ ನೀಡಿದ. ನಾಗರ್ನ ಮೀರ್ಗೆ ಜನವರಿ 1923ರಲ್ಲಿ KEB ಎಂಬ ಪದವಿ ನೀಡಲಾಯಿತು. ಈ ಇಬ್ಬರು ನವಾಬರಿಗೆ KCIE ಪದವಿ ಮತ್ತು KEB ಪದವಿಗಳಲ್ಲಿ ಯಾವುದು ಹೆಚ್ಚು ಗೌರವ ತರುವ ಪದವಿ ಎಂದು ಕುತೂಹಲ ಹುಟ್ಟಿತು. ಬ್ರಿಟಿಷ್ ರೆಸಿಡೆಂಟ್ 2 ಪದವಿಗಳ ಗೌರವ ಒಂದೇ, ವ್ಯತ್ಯಾಸವಿಲ್ಲ ಎಂದು ಹೇಳಿದರೂ ತಮ್ಮ ಅನುಮಾನವನ್ನು ಪರಿಹರಿಸಿಕೊಳ್ಳಲು ಅವರ ಮಿತ್ರ ಗಿಲ್ಗಿಟ್ನ ಗವರ್ನರ್ ಪಂಡಿತ ವಜೀರ್ ರಾಮ್ರತನ್ ಬಳಿ ಪ್ರತ್ಯೇಕವಾಗಿ ಹೋದರು. ಚಾಣಕ್ಯ ಗವರ್ನರ್ ಹುಂಜಾದ ಮೀರ್ಗೆ KCIE ನಲ್ಲಿ 4 ಅಕ್ಷರಗಳಿವೆ, ಅದರಿಂದ ಅದು KBEಗಿಂತ ಶ್ರೇಷ್ಠ ಎಂದು ಹೇಳಿದರು. ನವಾಬನಿಗೆ ತೃಪ್ತಿಯಾಯಿತು. ಅವನು ಅರಮನೆಗೆ ತೆರಳಿ ಸಂತೋಷವನ್ನು ಅರಮನೆಯಲ್ಲಿರುವವರ ಜೊತೆ ಹಂಚಿಕೊಂಡ. ರಾಜ್ಯದ ಪ್ರಜೆಗಳಿಗೂ ಸಂತಸ, ಸಂಭ್ರಮ. ನಂತರ ನಾಗರ್ನ ನವಾಬ ಗವರ್ನರ್ರನ್ನು ಕಂಡಾಗ ಅವರು ನಗುತ್ತಾ, ಹುಂಜಾಗೆ ದೊರಕಿರುವುದು ಇಂಡಿಯನ್ ಟೈಟಲ್, ನಿಮಗೆ ಬಂದಿರುವುದು ಬ್ರಿಟಿಷ್ ಟೈಟಲ್. ಬ್ರಿಟಿಷ್ ಟೈಟಲ್ ಯಾವತ್ತಿದ್ದರೂ ಇಂಡಿಯನ್ ಟೈಟಲ್ಗಿಂತ ಹೆಚ್ಚು ಶ್ರೇಷ್ಠ ಎಂದರು. ಮೀರ್ಗೆ ಖುಷಿಯೋ ಖುಷಿ. ಅವನು ರಾಜಧಾನಿಯಲ್ಲಿದ್ದ ಅರಮನೆ ಮತ್ತು ರಸ್ತೆಗಳನ್ನು ರಾತ್ರಿ ವಿದ್ಯುತ್ ದೀಪಗಳಿಂದ ಬೆಳಗಿಸಿದ. ಅರಮನೆಯ ಬಾಲ್ಕನಿಯಿಂದ ನಾಣ್ಯಗಳನ್ನು ನೆರೆದಿದ್ದ ಜನರು ತೆಗೆದುಕೊಳ್ಳಲಿ ಎಂದು ಎಸೆದ. ಕಪೂರ್ತಲಾ ಮಹಾರಾಜ ಹಿಸ್ ಹೈನೆಸ್ ಸರ್ ಜಗಜ್ಜಿತ್ ಸಿಂಗ್ಗೆ GCSI, GCIE, CBE
ಮುಂತಾದ ಪ್ರಶಸ್ತಿಗಳಿದ್ದವು. ಅಂಥ ಪ್ರಶಸ್ತಿಗಳು ಅನೇಕ ರಾಜರಿಗೆ ನವಾಬರಿಗೆ ಸಿಕ್ಕಿತ್ತು. ಅವರಿಗಿಂತ ತಾನು ಶ್ರೇಷ್ಠ ಅನಿಸಿಕೊಳ್ಳಬೇಕೆಂಬ ದುರಾಸೆ ಅವನಲ್ಲಿ ಅಂಕುರಿಸಿತು. ಅವನು ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಅರ್ಜಿ ಸಲ್ಲಿಸಿದ. ಅದು ಹೀಗಿತ್ತು: 1872ರಲ್ಲಿ ನಾನು ಸಿಂಹಾಸನ ಏರಿದೆ. ನಾನು ಬ್ರಿಟಿಷ್ ಚಕ್ರಾಧಿಪತ್ಯದ ಸೇವೆಯಲ್ಲಿ ಮೊದಲಿನಿಂದಲೂ ತೊಡಗಿಸಿಕೊಂಡಿದ್ದೇನೆ. ನನ್ನ ಸೇವೆಯನ್ನು ಗುರುತಿಸಿ ವೈಸ್ರಾಯ್ ಮತ್ತು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ರವರ ಶಿಫಾರಸ್ಸಿನಂತೆ ಚಕ್ರವರ್ತಿಗಳಿಂದ GCSI, GCIE ಮತ್ತು CBE ಪ್ರಶಸ್ತಿಗಳು ನನಗೆ ಸಿಕ್ಕಿವೆ. ನನ್ನ 40 ವರ್ಷಗಳ ಅಮೋಘ ಸೇವೆ ಇಂಗ್ಲೆಂಡ್ ಮತ್ತು ಇಂಡಿಯಾದಲ್ಲಿ ಚಿರಪರಿಚಿತ. ಕಪೂರ್ತಲಾದ ದೇಶಿ ಸೈನ್ಯ ಅಫ್ಘಾನಿಸ್ತಾನ್ ಮತ್ತು ಮೊದಲ ಜಾಗತಿಕ ಯುದ್ಧದಲ್ಲಿ ಭಾಗವಹಿಸಿ ಸಾಹಸ ಕೃತ್ಯ ಎಸಗಿದ್ದನ್ನು ಫೀಲ್ಡ್ ಮಾರ್ಷಲ್ ಸರ್ ವಿಲಿಯಂ ಬರ್ಡ್ವುಡ್, ಫೀಲ್ಡ್ ಮಾರ್ಷಲ್ ರಾಲಿನ್ಸನ್ ಕೊಂಡಾಡಿದ್ದಾರೆ. ನನ್ನ ಒಬ್ಬ ಮಗ ಫ್ರಾನ್ಸ್ನಲ್ಲಿ ನಡೆದ ಕಾಳಗದಲ್ಲಿ ಭಾಗವಹಿಸಿದ್ದ. ಜಿನಿವಾದಲ್ಲಿ ನಡೆದ ಲೀಗ್ ಆಫ್ ನೇಷನ್ಸ್ನ 3 ಅಧಿವೇಶನಗಳಿಗೆ ನಾನು ಭಾರತದ ಪರ ಹೋಗಿ ಭಾಗವಹಿಸಿದ್ದೆ. ನಾನು ಚಕ್ರವರ್ತಿನಿಯರ ಅತಿಥಿಯಾಗಿ ವಿಂಡ್ಸರ್ ಕ್ಯಾಸಲ್ ಅರಮನೆಯಲ್ಲಿದ್ದುದು ನನ್ನ ಸೌಭಾಗ್ಯ. ಹಿಸ್ ರಾಯಲ್ ಹೈನೆಸ್ ಪ್ರಿನ್ಸ್ ಆಫ್ ವೇಲ್ಸ್ ರವರು ಭಾರತಕ್ಕೆ ಬಂದಾಗ ಕಪೂರ್ತಲಾಕ್ಕೂ ಭೇಟಿ ನೀಡಿದ್ದರು. ಅವರ ಆತಿಥ್ಯ ನಡೆಸುವ ಸೌಭಾಗ್ಯವೂ ನನಗೆ ದೊರೆತಿತ್ತು. ಈ ಕಾರಣಗಳಿಂದ ನನಗೆ GCVO ಪ್ರಶಸ್ತಿ ದಯಪಾಲಿಸಬೇಕು ಎಂದು ಕೋರುತ್ತೇನೆ. GCVO ಎಂದರೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ವಿಕ್ಟೋರಿಯನ್ ಆರ್ಡರ್. ಈ ಪ್ರಶಸ್ತಿಗೆ ವೈಸ್ರಾಯ್ ಅವನ ಹೆಸರನ್ನು ಶಿಫಾರಸು ಮಾಡಲಿಲ್ಲ. ನಿಮಗೆ ಅದನ್ನು ದಯಪಾಲಿಸಿದರೆ ಮಿಕ್ಕ ಕೆಲವು ರಾಜರು ಅಹವಾಲನ್ನು ಸಲ್ಲಿಸುತ್ತಾರೆ, ಪದವಿಯ ಮೌಲ್ಯ ಕಡಿಮೆಯಾಗುತ್ತದೆ ಎಂದ. ಆಗಾ ಖಾನ್ರಿಂದ ರಾಜ ನೇರವಾಗಿ ಚಕ್ರವರ್ತಿಗೆ ಶಿಫಾರಸು ಮಾಡಿಸಿದ. ಪ್ರಯೋಜನವಾಗಲಿಲ್ಲ. ರಾಜ ಮಹಾರಾಜರಿಗೆ ದರ್ಜೆಗೆ ತಕ್ಕಂತೆ ಗನ್ ಸಲ್ಯೂಟ್ ಇತ್ತು. ಹಾಗೆಂದರೆ ವಿಶೇಷ ಸಂದರ್ಭಗಳಲ್ಲಿ, ಉದಾಹರಣೆಗೆ ವರ್ಧಂತಿ, ಪುತ್ರ ಸಂತಾನ, ರಾಜ್ಯಕ್ಕೆ ವೈಸ್ರಾಯ್ ಭೇಟಿ ಅಥವಾ ಅವನ ನಿರ್ಗಮನ, ದಸರಾ ಹಬ್ಬ ಇತ್ಯಾದಿ. ಫಿರಂಗಿಯಿಂದ ಗುಂಡು ಹಾರಿಸುವುದು 21 ಗನ್ ಸಲ್ಯೂಟ್ ಹೈದರಾಬಾದ್ನ ನಿಜಾಮ, ಮೈಸೂರು, ಬರೋಡಾ, ಕಾಶ್ಮೀರ, ಗ್ವಾಲಿಯರ್ ಮತ್ತು ಟ್ರಾವೆಂಕೂರ್ ಮಹಾರಾಜರುಗಳಿಗೆ ಇತ್ತು. ಜೋಧ್ಪುರ, ಭರತ್ಪುರ, ಬಿಕನೀರ್, ಬುಂದಿ, ಪಟಿಯಾಲ ಮಹಾರಾಜರುಗಳಿಗೆ 17 ಗನ್ ಸಲ್ಯೂಟ್ಗಳು. ಆಳ್ವಾರ್, ಜೋಧ್ಪುರ, ಡಾಟಿಯಾ, ಕಪೂರ್ತಲಾ, ನಾಭಾ ಮಹಾರಾಜರಿಗೆ 15. ಅನೇಕಾನೇಕ ರಾಜರಿಗೆ ಕೇವಲ 13, 11 ಅಥವಾ 9 ಗನ್ ಸಲ್ಯೂಟ್. ಸುಮಾರು 200 ಮಿನಿ ರಾಜರುಗಳಿಗೆ ಗನ್ ಸಲ್ಯೂಟ್ ಗೌರವವಿರಲಿಲ್ಲ. 21 ಗನ್ ಸಲ್ಯೂಟ್ಗೆ ಅರ್ಹರಾಗಿದ್ದ ಮಹಾರಾಜ ಅಥವಾ ನವಾಬನಿಗೆ ವಿಶೇಷ ಸವಲತ್ತುಗಳಿದ್ದವು. ಕಪೂರ್ತಲಾ ಮಹಾರಾಜ HH ಜಗತ್ಜಿತ್ ಸಿಂಗ್. ಕಪೂರ್ತಲಾ ಪಂಜಾಬಿನಲ್ಲಿದ್ದ ಒಂದು ಐಶ್ವರ್ಯಭರಿತ ರಾಜ್ಯ. ಅದರ ಮಹಾರಾಜ ಸರ್ ಜಗತ್ಜಿತ್ ಸಿಂಗ್. ಅವನ ಅಪ್ಪ ಮಹಾರಾಜ ಖಾರಕ್ ಸಿಂಗ್. ಖಾರಕ್ ಸಿಂಗ್ಗೆ ಮಕ್ಕಳಿಲ್ಲ. ಅವನ ಮಾನಸಿಕ ಆರೋಗ್ಯವೂ ಸಮರ್ಪಕವಾಗಿಲ್ಲ. ಖಾರಕ್ ಸಿಂಗ್ನನ್ನು ಕಪೂರ್ತಲಾದಿಂದ 150 ಮೈಲಿ ದೂರದಲ್ಲಿರುವ ಒಂದು ಬೇಸಿಗೆ ಧಾಮದಲ್ಲಿ ಕುಡಿಹಾಕಿದ್ದರು. ಅವನನ್ನು ರಾಜವೈದ್ಯನ ಅಪ್ಪಣೆ ಇಲ್ಲದೆ ಯಾರೂ ನೋಡುವಂತಿಲ್ಲ. ಅವನೂ ಮನೆಯಿಂದ ಆಚೆ ಬರುವಂತಿಲ್ಲ. ಅವನನ್ನು ಇಟ್ಟಿದ್ದ ಸೌಧ ಕಾಂಗ್ರಾ ಜಿಲ್ಲೆಯಲ್ಲಿರುವ ಧರ್ಮಶಾಲಾ ಬಳಿ ಇದ್ದ ಭಗ್ಸೂನಲ್ಲಿತ್ತು. ಮಕ್ಕಳಿಲ್ಲದೆ ರಾಜ ಸತ್ತರೆ ರಾಜ್ಯ ದಾಯಾದಿಗಳ ಪಾಲಾಗುವುದು. ಹತ್ತಿರದ ಯಾರೂ ಗದ್ದುಗೆ ಏರಲು ಲಾಯಕ್ಕಲ್ಲ. ಎಲ್ಲರೂ ಸ್ವಾರ್ಥಿಗಳು, ಸೋಮಾರಿಗಳು, ವಿವೇಕವಿಲ್ಲದವರು. ಏನು ಮಾಡಬೇಕು? ರಾಜ್ಯದ ಪ್ರಧಾನಮಂತ್ರಿ ದಿವಾನ್ ರಾಮದಾಸ್ ಮತ್ತು ಮಂತ್ರಿ ಸರ್ದಾರ್ ಭಗತ್ ಸಿಂಗ್ ಒಂದು ಪ್ಲಾನ್ ಮಾಡಿದರು. ರಾಜ್ಯದಲ್ಲಿ ಸದ್ವಂಶದಲ್ಲಿ ಹುಟ್ಟಿದ ಮಗುವೊಂದನ್ನು ಮಹಾರಾಣಿಯ ತೊಡೆಯ ಮೇಲಿಟ್ಟು ಮಹಾರಾಣಿ ಅದು ತನ್ನ ಮಗು ಎಂದು ಹೇಳುವುದು. ಮಹಾರಾಣಿ ಇದಕ್ಕೆ ಒಪ್ಪಿದಳು. ಮಗು ಮಹಾರಾಜ ಖಾರಕ್ ಸಿಂಗ್ನ ಪುತ್ರ ಎನಿಸಿಕೊಳ್ಳುತ್ತದೆ. ಮಹಾರಾಣಿ ಬಸುರಿ ಎಂದು ನಟಿಸಿದಳು. ಅವಳ ಆರೈಕೆಗೆ ಕೇಸರ್ ದೇವಿ ಎನ್ನುವ ವಯಸ್ಸಾದ ನರ್ಸ್. ಅವಳು ರಾಣಿಯ ಬಳಿಯಲ್ಲೇ ಹಗಲೂ ರಾತ್ರಿ ಇರುತ್ತಿದ್ದಳು. ದಿವಾನ್ ರಾಮದಾಸರ ಎದುರುಮನೆ ಲಾಲಾ ಹರಿಚಂದ್ನದು. ಅವನೂ ದಿವಾನ್ ರಾಮದಾಸ್ ಸ್ನೇಹಿತರು. ಲಾಲ್ ಚಂದ್ಗೆ ದಿವಾನ್ ರಾಮದಾಸ್ ತಾನು ಮಾಡಿರುವ ಪ್ಲಾನ್ ತಿಳಿಸಿದ. ಬಸುರಿಯಾಗಿದ್ದ ಲಾಲ್ ಚಂದ್ನ ಪತ್ನಿ ಹೆತ್ತಳು. ಮಗುವನ್ನು ಕೂಡಲೇ ಅರಮನೆಗೆ ತಂದು ಮಹಾರಾಣಿಯವರ ಪಕ್ಕದಲ್ಲಿ ಮಲಗಿಸಿದರು. ಅರಮನೆಯಲ್ಲೆಲ್ಲ ಮಹಾರಾಣಿಗೆ ಪುತ್ರ ಸಂತಾನವಾದದ್ದು ಗೊತ್ತಾಯಿತು. ಅಂತೆಯೇ ಪ್ರಜೆಗಳಿಗೆ ಕೂಡ ಎಲ್ಲೆಲ್ಲೂ ಸಂಭ್ರಮ. ಲಾಲ್ ಚಂದ್ ಮತ್ತೆ ಮಂತ್ರಿಯಾದ. ದಾಯಾದಿಗಳಿಗೆ ಸ್ವಾಭಾವಿಕವಾಗಿ ಅನುಮಾನ ಬಂತು. ಅವರುಗಳಿಗಿರಲಿ ಸ್ವತಃ ಖಾರಕ್ ಸಿಂಗ್ ಮಗು ತನ್ನದಲ್ಲವೆಂದು
ಮಹಾರಾಣಿಯವರೊಡನೆ ಲೈಂಗಿಕ ಸಂಬಂಧ ಅನೇಕ ವರ್ಷಗಳಿಂದ ಇಲ್ಲವೇ ಇಲ್ಲವೆಂದು ಹೇಳಿದ. ದಾಯಾದಿಗಳು ಬ್ರಿಟಿಷ್ ಸರ್ಕಾರವನ್ನು ಈ ವಿಷಯದಲ್ಲಿ ಪ್ರವೇಶಿಸುವಂತೆ ವಿನಂತಿಸಿದರು. ಬ್ರಿಟಿಷ್ ಡಾಕ್ಟರ್ ಕರ್ನಲ್ ವಾರ್ ಬರ್ಟನ್ ಎಂಬುವನನ್ನು ಅರಮನೆಗೆ ಕರೆಸಿ ಕೂಲಂಕಷವಾಗಿ ತನಿಖೆ ನಡೆಸಿ ವಿಷಯ ತಿಳಿಸಬೇಕೆಂದು ಸರ್ಕಾರ ಸೂಚಿಸಿತು. ಪ್ರಧಾನಮಂತ್ರಿ ಅಧಿಕಾರಿಗಳೆಲ್ಲ ಮಗುವನ್ನು ಹೆತ್ತದ್ದು ರಾಣಿಯೇ ಎಂದರು. ಅಲ್ಲದೆ ನರ್ಸ್ ಕೂಡ ಮಗು ಮಹಾರಾಣಿಯವರದು ಎಂದು ಪ್ರತಿಪಾದಿಸಿದಳು. ರಾಣಿಯನ್ನು ವಾರ್ಬರ್ಟನ್ ಒಬ್ಬ ದುಭಾಷಿಯೊಡನೆ ಪ್ರಶ್ನಿಸಿದರು. ರಾಣಿಯೂ ಮಗು ತನ್ನದು ಎಂದು ಒತ್ತಿ ಹೇಳಿದಳು. ಆಗ DNA, ಬ್ಲಡ್ ಮುಂತಾದ ಟೆಸ್ಟ್ಗಳು ಇರಲಿಲ್ಲ. ಕರ್ನಲ್ಗೆ ಭಾರಿ ಲಂಚ ನೀಡಿದರು. ಅವನು ಮಗು ಮಹಾರಾಣಿಯದು ಎಂದು ಸರ್ಕಾರಕ್ಕೆ ತಿಳಿಸಿದ. ಮಗು ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಎಂದು ಸರ್ಕಾರ ಘೋಷಿಸಿತು. ಈ ಬಗ್ಗೆ ಮತ್ತೊಮ್ಮೆ ವಿಚಾರಣೆ ನಡೆಸಬೇಕಾಯಿತು. ಸರ್ಕಾರದಿಂದ ನಿಯೋಜಿಸಲ್ಪಟ್ಟ ಉನ್ನತ ದರ್ಜೆ ಅಧಿಕಾರಿ ವಿಚಾರಣೆಗೆ ಬಂದ. ಅವನಿಗೆ 18ನೇ ಶತಮಾನದಲ್ಲಿ ಅಫ್ಘಾನ್ ದಾಳಿಕಾರ ಅಹಮದ್ ಶಾ ಅಬ್ದಾಲಿ ಕಪೂರ್ತಲಾದ ಅಂದಿನ ಮಹಾರಾಜನಿಗೆ ಸ್ನೇಹಕ್ಕಾಗಿ ಕೊಟ್ಟ ನೆಕ್ಲೆಸ್ ಅನ್ನು ನೀಡಿದರು. ಅಧಿಕಾರಿ ವೈಸರಾಯ್ಗೆ ಮಗು ಮಹಾರಾಣಿಯದು ಎಂದು ತಿಳಿಸಿದ. ದಾಯಾದಿಗಳ ಕಿರುಕುಳ ತಪ್ಪಿಸಲು ಅವರನ್ನು 12 ಮೈಲಿ ಆಚೆ ಜಲಂಧರ್ಗೆ ಬ್ರಿಟಿಷ್ ಸರ್ಕಾರ ಕಳುಹಿಸಿತು. ಅವರಿಗೆ ರಾಜ ಅನ್ನುವ ಬಿರುದನ್ನು KCIE ಪ್ರಶಸ್ತಿಯನ್ನು ಕೊಡಲಾಯಿತು. ಮಹಾರಾಜ ಖಾರಕ್ ಸಿಂಗ್ ಸಂದೇಹ ಹುಟ್ಟಿಸುವ ಪರಿಸ್ಥಿತಿಯಲ್ಲಿ ನಿಧನನಾದ. ಕೂಡಲೇ 5 ವರ್ಷದ ಜಗತ್ಜಿತ್ ಸಿಂಗ್ನನ್ನು ಮಹಾರಾಜ ಎಂದು ಘೋಷಿಸಲಾಯಿತು. ಅವನ ಪರ ರಾಜ್ಯವನ್ನು ಆಳಲು ರಾಮದಾಸ್ನ ಮುಖಂಡತ್ವದಲ್ಲಿ ಒಂದು ಕೌನ್ಸಿಲ್ ನೇಮಿಸಲಾಯಿತು. ಬಾಲಕನಿಗೆ 18 ವರ್ಷ ವಯಸ್ಸಾದಾಗ ಅವನಿಗೆ ಪ್ರಭುತ್ವದ ಅಧಿಕಾರವನ್ನು ಚಕ್ರವರ್ತಿಯ ಪರವಾಗಿ ಪಂಜಾಬಿನ ಗವರ್ನರ್ ನೀಡಿದ. ಜಗತ್ಜಿತ್ ಸಿಂಗ್ ಕಪೂರ್ತಲಾವನ್ನು 69 ವರ್ಷ ಆಳಿ ತನ್ನ 74ನೇ ವರ್ಷದಲ್ಲಿ ತೀರಿಕೊಂಡ. ಅವನಿಗೆ ಬ್ರಿಟಿಷ್ ಸರ್ಕಾರ ಅನೇಕ ಪ್ರಶಸ್ತಿಗಳನ್ನು ನೀಡಿತು. ಅದಲ್ಲದೆ ಇನ್ನೂ ಕೆಲವು ಹೊರದೇಶಗಳು ಅವನಿಗೆ ಉನ್ನತ ಪ್ರಶಸ್ತಿಗಳನ್ನು ನೀಡಿದ್ದವು. ಅವುಗಳಲ್ಲಿ ಮುಖ್ಯವಾದದ್ದು ಫ್ರಾನ್ಸ್ ಸರ್ಕಾರ ಅವನಿಗೆ ದಯಪಾಲಿಸಿದ ಗ್ರ್ಯಾಂಡ್ ಕ್ರಾಸ್ ಆಫ್ ಲೀಜಿಯನ್ ಆಫ್ ಆನರ್. ಅವನು ನಿಧನನಾದಾಗ ಕಪೂರ್ತಲಾ ಮಾತ್ರವಲ್ಲ, ಭಾರತ ಮಾತ್ರವಲ್ಲ, ಫ್ರಾನ್ಸ್ ಮುಂತಾದ ಪರದೇಶಗಳು ದುಃಖ ಆಚರಿಸಿ ರಾಷ್ಟ್ರಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಿದವು. ಅನೇಕ ರಾಜ ಮಹಾರಾಜರು ವರ್ಷದಲ್ಲಿ 4-6 ತಿಂಗಳು ತಮ್ಮ ರಾಜ್ಯದಲ್ಲಿ ಇರುತ್ತಿರಲಿಲ್ಲ. ಪಾಶ್ಚಿಮಾತ್ಯ ದೇಶಗಳಿಗೆ ಪ್ರವಾಸ ಹೋಗುತ್ತಿದ್ದರು. ಸಾಧಾರಣವಾಗಿ ಅವರು ಹೋಗುತ್ತಿದ್ದುದು ಫ್ರಾನ್ಸ್. ಆಗ ಫ್ರಾನ್ಸ್ ಫ್ಯಾಷನ್ನಿನ ಕೇಂದ್ರ. ಫ್ರಾನ್ಸ್ನ ಕಾನ್ನಲ್ಲಿ ಜಗತ್ ಪ್ರಸಿದ್ಧ ಕಾಸಿನೋಗಳು, ಐಷಾರಾಮ ಹೋಟೆಲುಗಳು, ಕ್ಲಬ್ಗಳು ಇವೆ. ಅದರ ಬೀಚ್ ಕೂಡ ವಿಸ್ತಾರ, ಸುಂದರ. ಪಾರದರ್ಶಕ ಈಜು ಉಡುಗೆ ಉಟ್ಟ ಸುಂದರ ಯುವತಿಯರು ಸಮುದ್ರದ ದಂಡೆಯಲ್ಲಿ ಓಡಾಡುತ್ತಿದ್ದವರನ್ನು ನೋಡಲೆಂದೇ ಜನ ಬರುತ್ತಿದ್ದರು. ಆಕರ್ಷಕ ಯುವತಿಯರನ್ನು ನೋಡಿ ಮೋಹಗೊಳ್ಳುತ್ತಿದ್ದರು. ಸಾಧ್ಯವಾದರೆ ಅವರು ಎಟಕುವಂತಿದ್ದರೆ ಅವರು ಕೇಳಿದಷ್ಟು ಹಣ ಸುರಿದು ಅವರೊಡನೆ ಕುಡಿದು 1-2 ರಾತ್ರಿ ಕಳೆಯುವುದು ಅವರಿಗೆ ಸ್ವರ್ಗ ಸುಖ. ಕಪೂರ್ತಲಾ ಮಹಾರಾಜನು ಪ್ರತಿ ವರ್ಷ ತನ್ನ ದಿವಾನ ಜರ್ಮಾನಿ ದಾಸ್ ಜೊತೆ ಕಾನ್ಗೆ ಹೋಗಿ ವಾರಗಟ್ಟಲೆ ಐಷಾರಾಮಿ ಹೋಟೆಲ್ನಲ್ಲಿ ಇಳಿದುಕೊಂಡು ಸುಂದರವಾದ ಸಮುದ್ರ ದಂಡೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಸುತ್ತುತ್ತಾ ಗೆಳೆಯ ಗೆಳತಿಯರನ್ನು ಮಾತಾಡಿಸುತ್ತಾ ಲಂಚ್ಗೆ ಅವರನ್ನು ಹೋಟೆಲ್ಗೆ ಆಹ್ವಾನಿಸುತ್ತಾ ಅಥವಾ ಅವರ ಆಹ್ವಾನವನ್ನು ಅಂಗೀಕರಿಸುತ್ತಾ ಕಾಲ ಕಳೆಯುತ್ತಿದ್ದ. ಸೆಪ್ಟೆಂಬರ್ 1930 ಯಥಾಪ್ರಕಾರ ಸರ್ ಜಗತ್ಜಿತ್ ಸಿಂಗ್ ಕಾನ್ಗೆ ಮಜಾ ಮಾಡಲು ಬಂದ. ಮಂತ್ರಿಯೊಡನೆ ಓಡಾಡುತ್ತಾ ಅವನು ಮತ್ತು ಮಂತ್ರಿ ಒಂದು ಹೆಸರಾಂತ ದರ್ಜಿ ಅಂಗಡಿಗೆ ಬಂದರು. ಅಲ್ಲಿ ಅವರು ಎತ್ತರ ನಿಲುವಿನ ದಂತದ ಮೈಬಣ್ಣದ ಅಗಲವಾದ ತೆಳು ನೀಲಿ ಕಣ್ಣುಗಳು, ನೀಳ ನಾಸಿಕದ ಒಬ್ಬಳು ಚೆಲುವೆಯನ್ನು ಕಂಡರು. ನೋಡಲು ತುಂಬ ಆಕರ್ಷಕಳಾಗಿದ್ದ ಅವಳನ್ನು ರಾಜ ಪರಿಚಯ ಮಾಡಿಕೊಳ್ಳಲು ಇಷ್ಟಪಟ್ಟ. ಅಂಗಡಿಯ ಯಜಮಾನಿ ಪರಿಚಯ ಮಾಡಿಸಿದಳು. ರಾಜ ಮತ್ತು ಅವಳು ಕೆಲವು ನಿಮಿಷ ಫ್ರೆಂಚ್ನಲ್ಲಿ ಮಾತನಾಡಿದರು. ನಂತರ ಮಹಾರಾಜ ಅವಳನ್ನು ಮಾರನೆಯ ದಿನ ಸಂಜೆ 5ಕ್ಕೆ ತನ್ನ ಹೋಟೆಲ್ಗೆ ಟೀಗೆ ಬರುವಂತೆ ಆಹ್ವಾನಿಸಿದ. ಅವಳಿಗೆ ಅಂಗಡಿಯ ಯಜಮಾನಿ ಮದಾಮ್ ಡು ಜಾನ್ ಚೆನ್ನಾಗಿ ಪರಿಚಯ. ಹಾಗಾಗಿ ಯುವತಿ ಅವಳ ಕಡೆ ನೋಡಿದಳು. ಮದಾಮ್ ಆಹ್ವಾನವನ್ನು ಅಂಗೀಕರಿಸಬಹುದೆಂದು ಕಣ್ಸನ್ನೆ ಮಾಡಿ ಹೇಳಿದಳು. ಯುವತಿಯ ಹೆಸರು ಜರ್ಮೇನ್. ಜರ್ಮೇನ್ ಮಹಾರಾಜ ಉಳಿದುಕೊಂಡಿದ್ದ ಹೋಟೆಲ್ ನೆಗ್ರೆಕೋಗೆ 5 ಗಂಟೆಗೆ ಸರಿಯಾಗಿ ಬಂದಳು. ಮಹಾರಾಜನೇ ಖುದ್ದಾಗಿ ಅವಳನ್ನು ಸ್ವಾಗತಿಸಿ ಒಳಗೆ ಕರೆದುಕೊಂಡು ಬಂದ. ಅದು ಇದು ಮಾತಾಡುತ್ತಾ
ಅವಳು ತನಗೆ ಒಬ್ಬ ಸಹೋದರನಿದ್ದಾನೆಂದು ತಾಯಿಯೊಡನೆ ಅವರಿಬ್ಬರು ಇರುವುದಾಗಿಯೂ ತಿಳಿಸಿದಳು. ಅವಳ ಪ್ರೇಮಿ ರೆಜಿನಾಲ್ಡ್ ಫೋರ್ಡ್ ಅವಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುತ್ತಿದ್ದಾನೆಂದು, ಅವಳಿಗೆ ಮುಂದೆ ಅನುಕೂಲವಾಗಲೆಂದು ಓದಲು ತುಂಬ ಪುಸ್ತಕ ತಂದು ಕೊಡುತ್ತಿದ್ದಾನೆಂದು ಅವಳು ಹೇಳಿದಳು. ಮಹಾರಾಜ ಮತ್ತು ಜರ್ಮೇನ್ ಅನೇಕ ಬಾರಿ ಭೇಟಿಯಾದರು. ಸಾಂಸ್ಕೃತಿಕ, ಸಾಮಾಜಿಕ, ರಾಜಕೀಯ ವಿಷಯಗಳನ್ನು ಮಹಾರಾಜ ಅವಳೊಡನೆ ಚರ್ಚಿಸಿದಾಗ ಅವನಿಗೆ ಗೊತ್ತಾಯಿತು, ಜರ್ಮೇನ್ ಕೇವಲ ಸುಂದರಿಯಲ್ಲ, ಅವಳಲ್ಲಿ ಬೌದ್ಧಿಕ ಪ್ರತಿಭೆ, ಗ್ರಂಥಗಳನ್ನು ಓದಿ ಬಂದ ಜ್ಞಾನ, ಸಂಭಾಷಣೆ ಮಾಡುವ ಕಲೆ ಇವೆಲ್ಲವೂ ಇದೆ ಎಂದು. ಒಂದು ದಿನ ಮಹಾರಾಜ ಅವಳನ್ನು ಇಂಡಿಯಾಕ್ಕೆ ಬಂದು ಅವನ ಅರಮನೆಯಲ್ಲಿದ್ದು ಭಾರತದ ಇತಿಹಾಸ ಸಂಸ್ಕೃತಿ ಏಕೆ ಅಭ್ಯಾಸ ಮಾಡಬಾರದು ಎಂದು ಕೇಳಿದ. ತನ್ನ ಅತಿಥಿಯಾಗಿ ತನ್ನ ಅರಮನೆಯಲ್ಲಿರಬೇಕೆಂದೂ ಹೇಳಿದ. ಅವಳು ಅದಕ್ಕೆ ತನ್ನ ಪ್ರಿಯಕರ ರೆಜಿನಾಲ್ಡ್ ಫೋರ್ಡ್ ಒಪ್ಪಿಗೆ ಕೊಟ್ಟರೆ ಸಂಸ್ಕೃತಿಗೆ ಹೆಸರಾದ ಭಾರತಕ್ಕೆ ಬರುವುದಾಗಿ ಹೇಳಿದಳು. ಜೊತೆಗೆ ನನ್ನನ್ನು ಆಟದ ಬೊಂಬೆ ಮಾಡಬಾರದು ಎಂದು ಎಚ್ಚರಿಕೆಯ ಮಾತನ್ನು ಸೇರಿಸಿದಳು. ಮಹಾರಾಜ ಆಗಲಿ ಎಂದ. ಮಹಾರಾಜ ಅಕ್ಟೋಬರ್ನಲ್ಲಿ ಇಂಡಿಯಾಕ್ಕೆ ವಾಪಸ್ಸಾದ. ಜರ್ಮೇನ್ ಕೆಲವು ವಾರಗಳ ನಂತರ ಇಂಡಿಯಾಕ್ಕೆ ಯಾನ ಮಾಡಿದಳು. ಜಲಂಧರ್ನಿಂದ ಮೋಟಾರ್ನಲ್ಲಿ ಕಪೂರ್ತಲಾದ ಅರಮನೆಗೆ ಬಂದಾಗ ಅವಳನ್ನು ಬಾಗಿಲ ಬಳಿ ಮಹಾರಾಜನೇ ಸ್ವಾಗತಿಸಿದ. ಅವಳಿಗೆ ರಾಜ್ಯದ ಉನ್ನತ ಅಧಿಕಾರಿಗಳನ್ನು ಪರಿಚಯಿಸಲಾಯಿತು. ಅರಮನೆಗೆ ಪಶ್ಚಿಮ ದಿಕ್ಕಿನಲ್ಲಿದ್ದ ಕೊಠಡಿಗಳನ್ನು ಅವಳಿಗೆ ಉಳಿದುಕೊಳ್ಳಲು ಕೊಟ್ಟರು. ಸಾಧಾರಣವಾಗಿ ಅಲ್ಲಿ ರಾಜವಂಶದ ಸ್ತ್ರೀಯರು ಇರುತ್ತಿದ್ದರು. ರಾತ್ರಿ ಭಾರೀ ಭೋಜನಕೂಟದ ಏರ್ಪಾಟಾಯಿತು. ಜರ್ಮೇನ್ ಮಹಾರಾಜ ನಡೆಸುತ್ತಿದ್ದ ದರ್ಬಾರಿನಲ್ಲಿ ಮಂತ್ರಾಲೋಚನೆಯ ಸಭೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಳು. ಅಲ್ಲಿನ ಸಮಸ್ಯೆಗಳೆಲ್ಲವೂ ಅವಳಿಗೆ ಥಟ್ಟನೆ ಅರಿವಾಗುತ್ತಿತ್ತು. ಕೆಲವಕ್ಕೆ ಪರಿಹಾರ ಅವಳೇ ಸೂಚಿಸುತ್ತಿದ್ದಳು. ಅವನ್ನು ರಾಜ ಒಪ್ಪುತ್ತಿದ್ದ. ಅವಳ ಚಾಣಾಕ್ಷತೆಗೆ ರಾಜ ಮೆಚ್ಚಿದ. ಅವಳನ್ನು ರಾಜ್ಯದ ಪ್ರಧಾನ ಸಲಹೆಗಾರನನ್ನಾಗಿ ನೇಮಿಸಿದ. ಜರ್ಮೇನ್ಲ ಸೌಂದರ್ಯ, ಮೋಹಗೊಳಿಸುವ ಲಾವಣ್ಯ, ಬುದ್ಧಿವಂತಿಕೆಗೆ ಮಹಾರಾಜ ಮರುಳಾದ. ಒಂದು ದಿನ ಅವಳನ್ನು ಊಟಕ್ಕೆ ಪ್ರತಿಷ್ಠಿತ ಹೋಟೆಲ್ಗೆ ಕರೆದುಕೊಂಡು ಹೋದ. ಊಟವಾದ ನಂತರ ಶಾಂಪೇನ್ 3-4 ಗ್ಲಾಸ್ ಶಾಂಪೇನ್ ಕುಡಿದಾದ ಮೇಲೆ ಮಹಾರಾಜ ಅವಳ ಮುಂದೆ ಮದುವೆ ಪ್ರಸ್ತಾಪ ಮಾಡಿದ. ಇದ್ದಕ್ಕಿದ್ದಂತೆ ಅಂತಹ ಪ್ರಸ್ತಾಪ ರಾಜ ಮಾಡಿದ್ದು ಅವಳಿಗೆ ಆಶ್ಚರ್ಯ. ತಾಳ್ಮೆಯಿಂದ ಫ್ರೆಂಚ್ನಲ್ಲಿ ಅವಳು ಅವನ ಕಡೆ ನೋಡದೆ, ಸಾಧ್ಯವಿಲ್ಲ, ನನ್ನ ಪ್ರಿಯಕರ ರೆಜಿನಾಲ್ಡ್ ಇದ್ದಾನೆ ಎಂದಳು. ಜಗತ್ಜಿತ್ಗೆ ಆದ ನಿರಾಸೆ ಅಷ್ಟಿಷ್ಟಲ್ಲ. ಆತುರದಲ್ಲಿ ಎಲ್ಲರೂ ಅರಮನೆಗೆ ಹೋದರು. ಮಹಾರಾಜ ನಿದ್ದೆಯಿಲ್ಲದೆ ರಾತ್ರಿ ಕಳೆದ. ಕೆಲವು ದಿನಗಳ ನಂತರ ಜರ್ಮೇನ್ ತನ್ನ ತಾಯ್ನಾಡು ಫ್ರಾನ್ಸ್ಗೆ ಹೋದಳು. ಅವಳು ಪುನಃ ಕಪೂರ್ತಲಾಕ್ಕೆ ಬರುತ್ತಾಳೆ ಎಂದು ರಾಜ ನಂಬಿದ್ದ. ಅವಳನ್ನು ಮದುವೆಯಾಗುವ ಆಸೆ ಅವನ ಮನದಲ್ಲಿ ಇನ್ನೂ ನಿಂತಿತ್ತು. ಕೆಲವು ತಿಂಗಳ ನಂತರ ಅವಳ ಹುಟ್ಟುಹಬ್ಬ. ಮಹಾರಾಜ ಅವಳಿಗೆ ಅರಮನೆಯಲ್ಲಿದ್ದ ಪ್ರಾಚೀನ ಅತ್ಯಂತ ಬೆಲೆಬಾಳುವ ಮುತ್ತಿನ ಸರವೊಂದನ್ನು ಹುಟ್ಟುಹಬ್ಬದ ಉಡುಗೊರೆ ಎಂದು ಕಳುಹಿಸಿದ. ಅದನ್ನು ಸ್ವೀಕರಿಸಿದ ಅವಳು, ನೀವು ಕಳುಹಿಸಿದ ಮುತ್ತಿನ ಹಾರ ತಲುಪಿತು. ಅದನ್ನು ನನ್ನ ಮದುವೆಗೆ ಕೊಟ್ಟ ಉಡುಗೊರೆ ಎಂದು ಭಾವಿಸುತ್ತೇನೆ. ನನ್ನ ಮದುವೆ ರೆಜಿನಾಲ್ಡ್ನೊಂದಿಗೆ ಕೆಲವೇ ದಿನಗಳ ಹಿಂದೆ ನಡೆಯಿತು ಎಂದು ಬರೆದಳು. ರಾಜನಿಗೆ ಇದು ಕಹಿ ಸುದ್ದಿ. ಬೃಂದ ಮತ್ತು ರಾಜ ಜ್ಯೋತಿಷಿ ಶ್ರೀರಾಮ್. ಯುವರಾಜ ಪರಮ್ಜಿತ್ ಸಿಂಗ್ ಕಪೂರ್ತಲಾದ ಮಹಾರಾಜ ಜಗತ್ಜಿತ್ ಸಿಂಗ್ನ ಹಿರಿಮಗ. ಯುವರಾಣಿ ಬೃಂದ ಜುಬ್ಬಲ್ ರಾಜನ ಪುತ್ರಿ. ಜುಬ್ಬಲ್ ಹಿಮಾಲಯದ ತಪ್ಪಲಲ್ಲಿರುವ ಒಂದು ಸಣ್ಣ ಸಂಸ್ಥಾನ. ಸುಂದರಿ ಬೃಂದಾಳಿಗೆ 3 ಮಕ್ಕಳಾದವು, ಎಲ್ಲವೂ ಹೆಣ್ಣು. ಜಗತ್ಜಿತ್ಗೆ ತನಗೆ ಮೊಮ್ಮಗನಾಗಲಿಲ್ಲ, ತನ್ನ ವಂಶ ಬೆಳೆಯಲಿಲ್ಲ, ರಾಜ್ಯದ ಗತಿ ಏನು ಎನ್ನುವುದೇ ಚಿಂತೆ. ಅರಮನೆ ಜ್ಯೋತಿಷಿ ಪಂಡಿತ್ ಶ್ರೀರಾಮ್ ಆತ ಭವಿಷ್ಯ ನುಡಿದ. ಯುವರಾಣಿಯವರಿಗೆ ಆಗುವ ಮುಂದಿನ ಮಗು ಖಂಡಿತವಾಗಿ ಗಂಡು. ಬೃಂದ ಪುನಃ ಗರ್ಭವತಿಯಾದಳು. ಅವಳಿಗೆ ಎಲ್ಲಿಲ್ಲದ ಆರೈಕೆ. ಅವಳು ಗಂಡು ಮಗುವನ್ನು ಹೆರಳಿ ಎಂದು ಯಜ್ಞಯಾಗಾದಿಗಳು ಅರಮನೆಯಲ್ಲಿ ನಡೆದವು. ಮಹಾರಾಜ, ಮಹಾರಾಣಿ, ಯುವರಾಜ ಎಲ್ಲರೂ ಹರಕೆ ಹೊತ್ತರು. ಯುವರಾಣಿ ಹಡೆಯುವ ದಿನ ಬಂತು. ರಾಜನ ಸಂಬಂಧಿಗಳು, ಉನ್ನತ ಅಧಿಕಾರಿಗಳು, ಶ್ರೀಮಂತರು, ಮಠಾಧೀಶರು, ನ್ಯಾಯಾಧೀಶರು ಇವರುಗಳೆಲ್ಲರೂ ಅರಮನೆಗೆ ಆಹ್ವಾನಿತರಾಗಿ ಆಗಮಿಸಿದರು. ಪಂಜಾಬಿನ ಗವರ್ನರ್, ರೆಸಿಡೆಂಟ್ ಮುಂತಾದವರನ್ನು ಮಹಾರಾಜ ಆಹ್ವಾನಿಸಿದ್ದ. ಸಂಸ್ಥಾನದ ಸೇನೆಯ ಮುಖ್ಯಸ್ಥ ಪೂರ್ಣಸಿಂಗ್ ಬಹದ್ದೂರ್ಗೆ ಪುತ್ರನ ಜನನವಾದ ಕೂಡಲೇ ಮುಂದೆ ಮಹಾರಾಜನಾಗುವವನು. ರಾಯಲ್ ಸಲ್ಯೂಟ್ ಎಂದು 101 ಫಿರಂಗಿ ಗುಂಡುಗಳನ್ನು ಹಾರಿಸಬೇಕು ಎನ್ನುವ ರಾಜಾಜ್ಞೆ ಆಯಿತು. ಯುವರಾಜ ಪುತ್ರನ ಜನ್ಮೋತ್ಸವ ಆಚರಿಸಲು 2 ದಶಲಕ್ಷ ರೂಪಾಯಿಯನ್ನು ಸರ್ಕಾರ
ಬಿಡುಗಡೆ ಮಾಡಿತು. ರಾಜ ಜ್ಯೋತಿಷಿಗೆ ಕೈತುಂಬ ದಕ್ಷಿಣೆ ಎಂದರೆ ಲಕ್ಷಾಂತರ ರೂಪಾಯಿ, 100-200 ರೂಪಾಯಿಗಳಲ್ಲ. ಹಣೆ ಬರಹ ಅನ್ನೋದು ಇದಕ್ಕೆ. ಬೃಂದಾಗೆ ಈ ಸಲವೂ ಹೆಣ್ಣು ಮಗು. ಅಲ್ಲಿದ್ದವರಿಗೆಲ್ಲ ಆದ ನಿರಾಸೆಗೆ ಮಿತಿ ಇಲ್ಲ. ರಾಜ ಜ್ಯೋತಿಷಿ ಶ್ರೀರಾಮನನ್ನು ಕೂಡಲೇ ದಸ್ತಗಿರಿ ಮಾಡಬೇಕೆಂದು ಮಹಾರಾಜ ಆಜ್ಞೆ ಮಾಡಿದ. ಕೈಕೋಳ ಹಾಕಿ ಅವನನ್ನು ಜೈಲಿಗೆ ಒಯ್ದರು. ಅವನಿಗೆ 9 ವರ್ಷಗಳ ಕಠಿಣ ಸಜಾ ರಾಜ ವಿಧಿಸಿದ. ಅರಮನೆಗೆ ಬಂದ ಆಹ್ವಾನಿತರು ಹೊರಟು ಹೋದರು. ಅರಮನೆಯಲ್ಲಿ 40 ದಿನಗಳ ಕಾಲ ಶೋಕಾಚರಣೆ. ಮಹಾರಾಜ, ಮಹಾರಾಣಿ, ಯುವರಾಣಿ ಎಲ್ಲರೂ ಹೊರಗೆ ಬರದೆ ತಮ್ಮ ತಮ್ಮ ಕೊಠಡಿಗಳಲ್ಲೇ ಕಾಲ ಕಳೆಯುತ್ತಿದ್ದರು. ಮಹಾರಾಣಿಗೆ ಅತಿ ದುಃಖ. ಅವಳು ಚಿಂತಾಕ್ರಾಂತಳಾದಳು. ಪ್ರಜೆಗಳಿಗೂ ನಿರಾಸೆ. ಮಹಾರಾಣಿ ದಿವಾನರಿಗೆ ಹೇಳಿ ಕಳುಹಿಸಿದಳು. ಆಗ ಮಧ್ಯರಾತ್ರಿ ದಿವಾನರು ಬಂದ ಕೂಡಲೇ ಅವರಿಗೆ ಅವಳು ಹೇಳಿದಳು, ದಿವಾನರೇ, ದೇವರು ನಮ್ಮನ್ನು ಶಪಿಸಿದ್ದಾನೆ. ಶಪಿಸುವುದಕ್ಕೆ ಕಾರಣ ಮಹಾರಾಜರು ತಮ್ಮ ತಲೆಗೂದಲನ್ನು ಹಾಗೂ ಗಡ್ಡವನ್ನು ತೆಗೆಸಿಕೊಂಡಿರುವುದು ಎಂದು ನನ್ನ ಭಾವನೆ. ರಾಜಜ್ಯೋತಿಷಿ ಬ್ರಾಹ್ಮಣ. ಈಗ ಅವನಿಗೆ ಮಹಾರಾಜರು ಶಿಕ್ಷೆ ವಿಧಿಸಿದ್ದಾರೆ. ಆದುದರಿಂದ ನಮಗೆ ಮತ್ತಷ್ಟು ಕಷ್ಟ ನಷ್ಟ ಆಗುವುದರಲ್ಲಿ ಸಂದೇಹವಿಲ್ಲ. ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಿಸಿ. ಮಹಾರಾಜ ಮಹಾರಾಣಿಯ ಕೋರಿಕೆಗೆ ಮೊದಲು ಒಪ್ಪಲಿಲ್ಲ. ಆದರೆ ಮಾನವೀಯ ಗುಣವಿದ್ದ ರಾಜನ ಪ್ರೇಯಸಿ ಮದಾಮ್ ಸೆರ್ರಿ ಜ್ಯೋತಿಷಿಯನ್ನು ಬಿಡುಗಡೆ ಮಾಡಬೇಕೆಂದು ಹೇಳಿದಾಗ ಮಹಾರಾಜ ಕೂಡಲೇ ಒಪ್ಪಿದ. ರಾಜ್ಯದ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ನನ್ನು ಕರೆಸಿ ಜ್ಯೋತಿಷಿಯನ್ನು ಬಿಡಬೇಕೆಂದು, ಆದರೆ ಸರ್ಕಾರಕ್ಕೆ ಅವನ ಆಸ್ತಿಪಾಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂದು, ಅವನನ್ನು ರಾಜ್ಯದಿಂದ ಗಡೀಪಾರು ಮಾಡಬೇಕೆಂದು ಮಹಾರಾಜ ಅವನಿಗೆ ಆಜ್ಞೆ ಮಾಡಿದ. ನಂತರದಲ್ಲಿ ಮಹಾರಾಜ ಗುರುದ್ವಾರಕ್ಕೆ ಹೋಗಿ ಗ್ರಂಥ್ ಸಾಹಿಬ್ಗೆ ತನ್ನ ನಮನ ಸಲ್ಲಿಸಿದ. ಹೌದು, ಅವನ ಜೊತೆ ಅವನ ಮಗ ಯುವರಾಜ ಪರಂಜಿತ್ ಸಿಂಗ್ ಕೂಡ ಇದ್ದ. ತಮ್ಮ ತಪ್ಪನ್ನು ಮನ್ನಿಸಬೇಕೆಂದು ಬೇಡುತ್ತಾ ಅವರು 11,000 ವರಹಗಳನ್ನು ಅರ್ಪಿಸಿದರು. ಪ್ರಸಾದಕ್ಕೆ 101 ತಟ್ಟೆಗಳಲ್ಲಿ ಹಲ್ವಾ ಇತ್ತು. ಮಹಾರಾಜ ಕಾಲೂರಿ ಗ್ರಂಥ ಸಾಹಿಬ್ಗೆ ತನ್ನ ಪ್ರಣಾಮ ಸಲ್ಲಿಸುತ್ತಿರುವಾಗ ನೆರೆದಿದ್ದ ಎಲ್ಲರೂ ಒಟ್ಟಾಗಿ ದೇವರು ದೊಡ್ಡವನು ಎಂದು ದೊಡ್ಡ ಧ್ವನಿಯಲ್ಲಿ ಹಾಡಿದರು.